ಆರಂಭದಲ್ಲಿ ಒಂದು ಮಾತು ಹೇಳಿದೆ ಮಂಜು ಅವರೇ, ನಿಮ್ಮಿಬ್ಬರಿಗೂ ಸವಾಲು ಅಥವಾ ಚಾಲೆಂಜ್ ಅಂತ ಬರೋದೇ ಈಗ ಸೋಷಿಯಲ್ ಮೀಡಿಯಾ. ಅದರ ವಿರುದ್ಧ ಇಬ್ರು ಕೈ ಹಿಡ್ಕೊಂಡು ಹೋರಾಟ ಮಾಡ್ಬೇಕು ನೀವು. ಆ್ಯಂಡ್ ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ನೀವು ಮಂಜು ಅವರೇ. ಮಾತೆತ್ತಿದ್ರೆ ಅಂದರೆ ಅದು ತಪ್ಪು ಅಂತಲ್ಲ, ನಿಮ್ಗೆ ಆ ಕ್ಷಣಕ್ಕೆ ಏನು ಅನ್ಸಿದೆಯೋ ನೀವೆಲ್ಲದನ್ನು ವಿಡಿಯೋ ಮಾಡಿ 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 ಹಾಕೋವ್ರಿ. ಅದು ಒಬ್ಬೊಬ್ರು ಒಂದೊಂದು ರೀತಿ ಬಳಸ್ಕೊಂಡಿದ್ದಾರೆ. ಏನು ಹೇಳ್ತೀರಿ ಅಂತ ಟ್ರೋಲ್ಗಳಿಗೆ? ರಿಕ್ವೆಸ್ಟಲ್ಲೇ ಮಾತಾಡಿ ನೀವು. ಟ್ರೋಲೆಲ್ಲ ಏನಿಲ್ಲ ಮೇಡಮ್, ಮಾಡಿದವರೆಲ್ಲ ಏನು ಉದ್ಧಾರ ಅಂತಲ್ಲ, ಏನು ಮಾಡ್ಕೊಂಡ್ಬಿಡ್ತಾರೆ ಟ್ರೋಲ್ ಮಾಡಿ ನನ್ನ. ಏನು ನನ್ನ ಹೆಂಡತಿ ಮಗಳನ್ನೆಲ್ಲ ಒಂದು ಸೇರಿಸ್ತಾರ? ನಮ್ಮ ಸಂಧ್ಯಾ ಮೇಡಮೇ ನಾನು ಸೇರಿಸಿರೋದು, ಅವ್ರೇನು ಸೇರಿಸ್ಕೊಂಡ್ರಾ ಹೇಳಿ? ಟ್ರೋಲ್ ಮಾಡ್ದವ್ನು ಮಾಡಿಕೊಂಡ್ರೆ ಹೋಗಿರ್ತಾನೆ, ತಲೆಯನ್ನು ಕೆಡ್ಸ್ಕೊಳ್ಳಲ್ಲ ಮೇಡಮ್. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದು. ಯಾವನ್ ಟ್ರೋಲ್ ಮಾಡ್ಕೊತಾನೆ ಮಾಡ್ಕೊಳ್ಳಿ, ನನಗೇನು ಬೇಕಾಗಿಲ್ಲ. ಟ್ರೋಲ್ ಮಾಡ್ಕೊಂಡು ಏನು ಮಾಡ್ಕೊತಾನೆ ಹೇಳಿ? ಚೆನ್ನಾಗಿರ್ತಾನೆ ಅವನಂತೂ ಚೆನ್ನಾಗಿರಲ್ಲ ಮೇಡಮ್. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ. ಅದರ ಕಮೆಂಟ್ಸು ಇವೆಲ್ಲ ಆಗ್ತಾ ಇದ್ದಾರೆ, ನನಗೆ ಓದಕ್ಕಂತೂ ಬರಲ್ಲ. ನಾನು ಕಮೆಂಟ್ಸ್ ಎಲ್ಲ ಓದಿ ಹೇಳ್ತಾ ಇದ್ದೀನಿ. ಡೋಂಟ್ ಡೂ ದಟ್. ನಿಮ್ಮ ಮನ್ಸು ಹಾಳಾಗುತ್ತೆ, ಮಾಡಕ್ ಹೋಗ್ಬಿಡಿ, ಅದನ್ನ ಬಿಟ್ಟು ಹಾಕ್ಬಿಡಿ. ಅವರಿಗೆ ನೀವು ಅಷ್ಟೊಂದು ಟೈಮ್ ಕೊಡ್ತಿರಲ್ಲ, ಅದು ದೊಡ್ಡ ವಿಚಾರ. ಕೊಡ್ಬಿಡಿ ಟೈಮ್ ಅವ್ರಿಗೆ, ಕೊಡೋಕೆ ಹೋಗ್ಬಿಡಿ. ಅದರಿಂದ ಏನು ನಿಮಗೆ ₹1 ಅನ್ನ ಹುಟ್ಟಲ್ಲ, ದುಡ್ಡು ಹುಟ್ಟಲ್ಲ, ಅನ್ನನೂ ಹುಟ್ಟಲ್ಲ. ಆ್ಯಂಡ್ ಅಂದವರೆಲ್ಲ ಬಂದು ಅನ್ನ ಹಾಕಲ್ಲ ಅಂತ ನಾನು ಆರಂಭದಲ್ಲೇ ಹೇಳಿದೆ. ನಾನು ಸ್ಟಾರ್ಟಿಂಗ್ ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಹತ್ತಿದ್ದೀನಿ ಮ್ಯಾಮ್. ನಾನು ಏನು ಯಾರು ಮಾಡದೇ ಇರೋ ತಪ್ಪು ನಾನು ಮಾಡಿಬಿಟ್ಟಿದ್ದೀನ, ಏನಕ್ಕೆ ಇಷ್ಟು ಕೆಡ್ದಾಗ ನನ್ನ ಬಗ್ಗೆ ಮಾತಾಡ್ತಾರಲ್ವ? ಯಾರು ಮಾಡದೇ ಇರೋದೇನು ನಾನೇನು ಮಾಡಲಿಲ್ವಲ್ಲ. ಆದರೂ ಈ ಥರ ಜನ ಇಷ್ಟು ಕೆಟ್ಟದಾಗ ಇಷ್ಟು ಮ್ಯಾಮ್, ನಾ ಕಮೆಂಟ್ ನೋಡಿ 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 ನಾನು ಎಷ್ಟು ಕೊರಗಿದ್ದೀನಿ, ನಾನು ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಮ್ಯಾಮ್. ನನಗೆ ಈ ವಿಚಾರದಲ್ಲಿ ನಾವು ಬ್ರೇಕಿಂದ ಮುಂಚೆ ಮಾತಾಡಿದ್ವಲ್ಲ ಮೇಡಮ್, ಏನು ಹೆಣ್ಮಕ್ಳು ಅಂತ ಬಂದಾಗ ಅವಳನ್ನ ನೀನು ಬ್ರೈನಲ್ಲಿ ಅಥವಾ ಬುದ್ಧಿಯಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಇನ್ಯಾವುದ್ರಲ್ಲೂ ಸೋಲಕ್ಕಾಗಲ್ಲ, ಅವಳನ್ನ ಅಳ್ಸಕ್ಕಾಗಲ್ಲ. ಒಂದೇ ವಿಚಾರ, ಇಲ್ದೆಲ್ಲ ಇರೋ ಕ್ಯಾರೆಕ್ಟರ್ನ ತಗೊಬಂದಿಟ್ಬಿಟ್ರೆ ಅವಳು ಕುಗ್ಗುತ್ತಾಳೆ, ಅವ್ರ ಮನೆಯವ್ರು ಹೆದರ್ತಾರೆ. ಅದೊಂದೇ ದೊಡ್ಡ ವೆಪನ್ ಅಂತ. ಇದನ್ನ ಕಂಟ್ರೋಲಿಗೆ ತಗೊಳ್ಬೇಕು. ನೀವು ಇದೊಂದು ವಿಚಾರದಲ್ಲಿ ಸ್ಟ್ರಾಂಗ್ ಆಗ್ಬಿಟ್ರೆ ಡೆಫಿನೆಟ್ಲಿ ನಿಮ್ಗಳ ಜೊತೆ ನಾವಂತೂ ಇದ್ದೇ ಇರ್ತೀವಿ. ಅದರಲ್ಲೂ ನಾನು ಒಂದು ಹೆಜ್ಜೆ ಮುಂದೆನೆ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಎಷ್ಟೋ ಜನ ಹೆಣ್ಮಕ್ಳು ತಾವು ಮಾಡ್ದಲ್ಲ ಇರೋ ತಪ್ಪಿಗೆ ಅನುಭವಿಸ್ತಾ ಇದ್ದಾರೆ. ಅಂಡ್ ಇವ್ರ ವಿಚಾರ ನೆನಪಿಸ್ಕೊಳ್ಳಿ ನೀವು. ನೀವೇನೋ ಸ್ಟ್ರಾಂಗ್ ಬಿಡಿ, ಬಟ್ ಆ ಕಾಮೆಂಟ್ಗಳು, ಆ ನೆಗೆಟಿವ್ ಟ್ರೋಲ್ಗಳು ಆ ಕ್ಷಣದಲ್ಲಿ ಆ ಹೆಣ್ಮಕ್ಳನ್ನ ಎಷ್ಟು ಕುಗ್ಗಿಸಿರ್ಬೋದು. ಟಚ್ ಹಾಕೂಡ್ದು ಏನಾದರೂ ಆಗಿದ್ದಿದ್ರೆ ಅದೆಲ್ಲದಕ್ಕೂ ಕಾರಣ ಈ ನೆಗೆಟಿವ್ ಆಗಿ ಕಾಮೆಂಟ್ ಹಾಕ್ತಾ ಇದ್ರಲ್ಲ ಅವ್ರುಗಳೇ. ಯಾಕೆ ರೀಸೆಂಟ್ ಕಮೆಂಟ್ಸ್ ಇಂದ ಜೀವ ಹೋಯ್ತಲ್ಲ ಶಿವಮೊಗ್ಗದಲ್ಲಿ, ಆಮೇಲೆ ಅಳ್ಳೋದಾ, ಅಯ್ಯೋ ಪಾಪ ಹಿಂಗಾಯ್ತು ಅಂತ ಅನ್ನೋದಾ? ಆದ್ಮೇಲೆ ಆ ಶಾಪ ಬಿಡುತ್ತಾ ಸುಸೈಡ್ ಮಾಡ್ಕೊಂಡು ತೀರ್ಕೊಂಡ್ರಲ್ಲ ಮೇಡಮ್. ವಾಟ್ ಇಸ್ ದ ಚೇಂಜಸ್? ಏನಾಯ್ತು ಚೇಂಜಸ್? ಯಾರು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು? ಸೊ ನಾವು ಇದಕ್ಕಂತಾನೆ ಒಂದು ಟೀಮ್ ಮಾಡಿ ಈ ಬ್ಯಾಡ್ ಕಮೆಂಟ್ಸ್ ವಿರುದ್ಧ ನಾನು ಹೆತ್ತದೇನು ಧ್ವನಿ. ಆ ಬ್ಯಾಡ್ ಕಮೆಂಟ್ಸ್ ಯಾರಾಗ್ತಾರ ಐಡಿ ಪ್ರತಿಯೊಂದಕ್ಕೂ ಕೊಡ್ತೀರಿ. ಪೊಲೀಸವ್ರು ಮಾಡ್ಬೇಕಾ ಕೆಲಸ? ಇದನ್ನೇ ಹೇಳಿ, ಪೊಲೀಸವ್ರು ಅದ್ ಮಾಡ್ಬೇಕು. ಪೊಲೀಸರ ಭಯ ಇಲ್ಲ ನಮ್ಮಲ್ಲಿ. ಸೆಲೆಬ್ರಿಟಿ ದೊಡ್ಡ ದೊಡ್ಡವ್ರದ್ದು ಇಮಿಡಿಯೇಟ್ ಆಗಿ ಮಾಡಿ CCB ಕೋರ್ಟ್ ಎತ್ತಾಕ್ತಾರೆ. ಕಾಮನ್ ಪರ್ಸನ್ ಯಾಕೆ ಮೇಡಮ್ ಮಾಡಲ್ಲ? ನಾನು ಪೊಲೀಸವ್ರ ವಿರುದ್ಧ ಅನ್ನೋದಲ್ಲ, ನಿಮ್ಮ ಸೇವೆ ನೀವು ಮಾಡಲೇಬೇಕು. ಕಾಕಿ ಇರೋದು ಯಾರಿಂದ? ನೀವು ತಗೊಳ್ತಿರೋ ಸಂಬಳ ಯಾರಿಂದ? ಜನರ ಟ್ಯಾಕ್ಸ್ ದುಡ್ಡಿಂದ ಅಲ್ವಾ? ಕೂತ್ಕೊಂಡು ಏನೋ ಬಂದು AC ರೂಮಲ್ಲಿ ಹೋಗೋದಲ್ಲ. ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಆಫೀಸರ್ಸ್ ಆಗೋಗಿದೆ ಪೊಲೀಸ್ ಸ್ಟೇಷನ್. ಬಡವ್ರು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಭಯ ಪಡ್ತಾರೆ. ಅಯ್ಯೋ ಮೇಡಮ್ ನೀನೊಂದು ಮಿಸ್ಸಿಂಗ್ ಆಗಿದೆ, ಸ್ಟೇಷನ್ ಕಂಪ್ಲೇಂಟ್ ಕೊಡಮ್ಮ. ಅಯ್ಯೋ ಬೇಡ ಮೇಡಮ್, ನೀವೇ ಏನೋ ಮಾಡಿ ಹುಡುಕೊಡಿ ನಮ್ಮ ಅಕ್ಕನ ಅಂತಾರೆ. ಅಂದರೆ ಪೊಲೀಸವ್ರು ಹೇಳ್ತಾರಂತೆ, ಹೋಗಮ್ಮ ಎಲ್ಲೋಗಿದ್ದಾಳೆ, ಯಾವನ ಜೊತೆ ಹೋಗಿದ್ದಾಳೆ. ವಾಟ್ ಈಸ್ ದ ಬಿಹೇವಿಯರ್? ಪೊಲೀಸ್ ಠಾಣೆದಲ್ಲಿ ಜನಸ್ನೇಹಿ ಪೊಲೀಸವ್ರು ಅಂತಾರೆ. ಫಸ್ಟ್ ಮಾನವೀಯತೆಯಿಂದ ಬದುಕೋದ್ ಕಲೀರಿ. ವರ್ಸ್ಟ್ ಆಗೋಗಿದ್ದಾರೆ ಇವತ್ತು. ನಾವೇನ್ ಮಾತಾಡ್ತಾ ಇದ್ದೀರಲ್ಲ, ಇಲ್ಲಿಗಲ್ ಅಫೇರ್ ಮತ್ತೊಂದೆಲ್ಲ ಸ್ಟೇಷನ್ ಅಲ್ಲೇ ನಡೀತಾ ಇದೆ ಅಲ್ವಾ? ಕರೆಕ್ಟ್. ಸೊ ನೀವೇನ್ ಸಮಾಜಕ್ಕೆ ಮಾಹಿತಿ ಕೊಡ್ತಾ ಇದ್ದೀರಾ ಹೇಳಿ? ಜವಾಬ್ದಾರಿ ಸ್ಥಾನದಲ್ಲಿರೋರು ಪ್ರತಿಯೊಬ್ಬ ರಾಜಕಾರಣಿ ಇರ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಪಿಡುಗು ಕೊಳಕಾಗ್ಬಿಟ್ಟಿದೆ. ಈ ಕೊಳಚನ್ನ ಎಸಿಲೇಬೇಕು. ಮಾಡೋಣ ಏನು ಅಂದ್ರೆ, ಸೊ ನಾನು ಫೇಕ್ ID ಕ್ರಿಯೇಟ್ ಮಾಡ್ಕೊಳ್ತೀನಿ, ನೀನಲ್ಲಿ ಒಳ್ಳೇದೇ ಕೆಲಸ ಮಾಡ್ತಾರೋ, ನನ್ನ ನಾಲ್ಗೆ ಚಪ್ಪಲ ನನ್ನಲ್ಲಿ ತೀರಿಸ್ಕೊಳ್ಳೇಬೇಕು. ನನಗೆ ನೆಮ್ಮದಿ ಇಲ್ಲ ಅಂದ್ರೆ. ಲೀಲಾ ಮಂಜುದೆ ಒಂದು ರೀಲು, ಚಿಕ್ಕ ಹುಡುಗ ಇಲ್ಲ ಅಂದ್ರೆ ಒಂದು 15 ವರ್ಷ 16 ವರ್ಷ ಇರ್ಬೇಕಷ್ಟು, ಒಂದು ಬಸವೇಶ್ವರ ನಗರ ಹತ್ರ ಇರೋದು. ಅವನ ID ನಾನು ಟ್ರ್ಯಾಕ್ ಮಾಡಿದೋಗ ಎಷ್ಟು ಚೆನ್ನಾಗಿ ಎತ್ಬಿಟ್ಟು ಕೆಟ್ಟದಾಗ ಒಂದು ಚಿಕ್ಕ ಮಗು ಬಾಯಲ್ಲಿ ಬರೋ ಮಾತು ಯಾವ ಲೆವೆಲ್ಗೆ ಮಾತು ಬರ್ತಾ ಇದೆ ಅಂದ್ರೆ ಪೊಲೀಸವ್ರು ಗಮನಿಸಿರ್ತಾರಲ್ವ, ಅಷ್ಟು ವೈರಲ್ ಆಗಿರ್ತಾರೆ. ವೈ ದೇ ನಾಟ್ ಟೇಕಿಂಗ್ ಆಕ್ಷನ್ ಆನ್ ದೆಮ್? ಆಮೇಲೆ ಎಲ್ಲ ಹೆಣ್ಮಕ್ಳು ಈ ಕಾಮೆಂಟ್ಗಳನ್ನ ತಗೊಂಡು ಸ್ಟೇಷನಿಗೆ ಹೋಗಕ್ಕೆ ಆಗಲ್ಲ, ಎಲ್ರಿಗೂ ಆಗಲ್ಲ. ಏನಂದ್ರೆ ಯಾರಿಗೇನು ತಕ್ಕ ಶಾಸ್ತಿ ಆಗುತ್ತೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು. ಆಗ ಎಲ್ಲರೂ ಬಾಯಿ ಮುಚ್ಕೊಂಡು ತೆಪ್ಪಗೆ ಭಯಕ್ಕಾದ್ರೂ ಸುಮ್ಮನೆ ಇರ್ತಾರೆ. ವೈರಲ್ ಮಾಡಕ್ ಪೊಲೀಸರೇ ಬಿಡಲ್ಲ ಮೇಡಮ್, ತೋರ್ಸೋದೇ ಇಲ್ವಲ್ಲ ಕಳ್ಳ. ನಾವೇನು ಜೈಲ್ಗೆ ಅವ್ರಿಗೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಆರೋಪಿಗಳಿಗೆ ಕೆಲಸ ಮಾಡಿ 100% ಮಾಡ್ತೀನಿ ಮೇಡಮ್, ಮಾಡೇ ಮಾಡ್ತೀನಿ ಇದನ್ನ ನಾನು. ಪಾಪ ಒಂದು ಹುಡುಗರು ಟೀಮ್ ಇದಾರೆ ಮೇಡಮ್, ನಮ್ ಜೊತೆ ನೀವು ನಿಂತ್ಕೊಳ್ಳಿ. ಅವ್ರ ಪಾಪ ಎಷ್ಟು ರಿಕ್ವೆಸ್ಟ್ ಮಾಡ್ತಾರೆ. ಮಧು ಅಂತೆಲ್ಲ ನೋಡಿದ್ದೀರಾ ರೀಸೆಂಟಾಗೆ?
ನಮ್ ಜೊತೆ ನಿಂತ್ಕೊಳ್ಳಿ ಮೇಡಮ್, ಒಂದು ಹೆಣ್ಣು ಹುಳಿಯಾಗಿ ನಾವು ಮಾಡ್ತಿರೋದನ್ನ ಅಂತ. ಆ ಐಡಿಯಾಗಳನ್ನ ಟ್ರ್ಯಾಕ್ ಮಾಡಿ ಒಂದು 25 ಜನ 50 ಜನ ಹಿಡ್ಕೊಂಡ್ ಕೊಟ್ರೆ ಹೆಂಗಿರುತ್ತೆ ಹೇಳಿ. ನಾನು ಇನ್ನೊಂದು ಏನ್ ಗೊತ್ತಾ ಮೇಡಮ್, ಬೆತ್ತಲ್ಲೇ ಅವ್ರ ಮುಖದ ಬೆತ್ತಲ್ಲೇ ಸೋಷಿಯಲ್ ಮೀಡಿಯಾದಲ್ಲೇ ಆಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲೇ ಅಲ್ವಾ ನಿನ್ ಚಪಲ ತೀರಿಸ್ಕೊಳ್ಳೋದು ನಾಲ್ಗೆಗೆ. ಯಾರ ಮನೆ ಸಂಸಾರ ಹಾಳಾಗೋದ್ರೂ ಪರವಾಗಿಲ್ಲ, ಯಾವ ಹೆಣ್ಮಗಳು ಕಣ್ಣೀರ್ ಹಾಕಿದ್ರು ಪರವಾಗಿಲ್ಲ, ಅವ್ರ ಕುಟುಂಬ ಒಡೆದು ನುಚ್ಚುನೂರಾದ್ರೂ ಪರವಾಗಿಲ್ಲ, ನನ್ನ ಬಾಯಲ್ಲಿ ಏನೇನು ಅಂದ್ರೆ ಅವ್ರ ಕೊಳಕ್ ಮನಸ್ಥಿತಿ ಮೆಸೇಜ್ ಅಲ್ಲಿ ತೋರಿಸ್ಬಿಡ್ಬೇಕು. ಮೇಡಮ್ ಅಪ್ಪ ಅಮ್ಮಗ್ ಊಟ ಹಾಕಕ್ ಯೋಗ್ಯತೆ ಇರಲ್ಲ ಅವ್ರಿಗೆ. ಅಪ್ಪ ಅಮ್ಮ ಪಾಪ ಎಲ್ಲೋ ಕೂಲಿ ಮಾಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರು ಫೇಕ್ ಐಡಿ ಮಾಡ್ಕೊಂಡು ಈ ತರ ಬದುಕ್ಬೇಕಾ ಅವ್ರಿಗೆ? ಶೋಕಿ ಮಾಡಿ, ನಿಮ್ ದುಡಿಮೆದಲ್ಲಿ ಶೋಕಿ ಮಾಡಿ. ಅದು ಬಿಟ್ಬಿಟ್ಟು ಈ ತರ ಕಂಡೋರ್ಗ್ ಬೈಕೊಂಡಿದ್ರೆ ಏನ್ ಸಿಗುತ್ತೆ? ಇದ್ರಲ್ಲಿ ನಾನು ತುಂಬಾ ಅಪೋಸ್ ಇದೀನಿ. ಇದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀನಿ ನೆಕ್ಸ್ಟ್ ನಾನು. ಡೆಫಿನೆಟ್ಲಿ ಇಂಥ ವಿಚಾರದಲ್ಲಿ ಗ್ಯಾರಂಟಿ ನ್ಯೂಸ್ ನಾನು ಎಲ್ಲರೂ ನಿಮ್ ಜೊತೆ ಇರ್ತೀವಿ ಖಂಡಿತವಾಗಿ. ಹೇಳಿ ಮಂಜು ಅವರೇ, ಲೀಲಾ ಅವರೇ, ಮಕ್ಕಳನ್ನ ಯಾವಾಗಿಂದ ವಾಪಸ್ ಸ್ಕೂಲಿಗೆ ರೀಜಾಯಿನ್ ಮಾಡಿಸ್ತಾ ಇದ್ದೀರಿ? ಮಂಡೆಯಿಂದ ಮ್ಯಾಮ್. ಈ ಸೋಮವಾರದಿಂದ ಹೋಗ್ತಾರೆ. ಮಾತಾಡಿದ್ರ ಟೀಚರ್ಸ್ ಹತ್ರ ಎಲ್ಲ? ಹೋಗ್ತೀವಿ ಮ್ಯಾಮ್, ಈಗ ಹೋಗ್ತಿದ್ದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೋಗಿ. ಏನ್ ಕೊಡ್ಸಿದ್ರು ಇತ್ತೀಚೆಗೆ ಮತ್ತೆ ಮಂಜು ಅವ್ರು ನಿಮ್ಗೆ? ಬಟ್ಟೆ ಎಲ್ಲ ಕೋಪಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಮೇಡಮ್. ಅದು ನಿಜವಾಗ್ಲೂ ಅದು ಹಾಕ್ಲೇಬೇಕು. ನೀವು ಫೋಟೋ ಇದ್ರೆ ಇವಳು ಹೋಗೋದ್ಲಲ್ಲ, ಇವ್ರ ಮನೆ ಹತ್ರ ಒಂದು ಬಂಡೆ ಇದೆ, ಫುಲ್ ಕಾಡು ಬಂಡೆ. ಇವಳು ಇಡೀ ಬಟ್ಟೆ ಎತ್ಕೊಂಡೋಗ ಬಂಡೆ ಬಿಸಾಕ್ಬಿಟ್ಟಿದ್ದಾರೆ. ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆ ಇದೆ ಅಂತೀರಿ ಮೇಡಮ್? ರಾಶಿ ರಾಶಿ ಬಟ್ಟೆ. ಸ್ವಲ್ಪ ಕೋಪ ಆಯ್ತು ಮೇಡಮ್, ಎಲ್ಲ ಬಿಸಾಕ್ಬಿಟ್ಟೆ. ಮಂಜಣ್ಣ ಅದು ತೋರಿಸಿ ಮೇಡಮ್. ಫೋಟೋ ನನ್ನ ಹತ್ರ ಇಲ್ಲ ಮೇಡಮ್, ಅವ್ರ ಹತ್ರ ಇದೆ. ರಾಶಿ ರಾಶಿ ಬಟ್ಟೆ ಬಂಡೆ ಹತ್ರ ಎಲ್ಲ ಬಿದ್ದಿದೆ ಮೇಡಮ್. ಅಷ್ಟೇ ವಾಪಸ್ ಇಲ್ಲ ಮ್ಯಾಮ್, ನೆನ್ನೆ ಕರ್ಕೊಂಡು ಹೋಗಿ ಕೊಡ್ಸಿದ್ರು. ಶಾಪಿಂಗ್ ಮಾಡ್ಸಿದ್ರಾ? ಮಾಡ್ಸಿದ್ರು. ಏನೇನ್ ಶಾಪಿಂಗ್ ಮಾಡ್ಕೊ ಬಂದ್ರಿ? ಸ್ವಲ್ಪ ಬಟ್ಟೆ ಎಲ್ಲ ಕೊಡ್ಸಿದ್ರು, ಆಮೇಲೆ ಮನೆಗೆ ಸ್ವಲ್ಪ ರೇಷನ್ನು ಅದು ಇದು. ಮಂಜು ಅವರೇ, ನನ್ನ ಹೆಂಡತಿ ವಾಪಸ್ ಬರ್ತಿದ್ದಂಗೆ ನಾನು ಅವಳಿಗೆ ಇನ್ನೊಂದ್ಸಲ ತಾಳಿ ಕಟ್ತೀನಿ, ಅದೇನೋ ನಿಮ್ಮ ಪದದಲ್ಲಿ ಸುಮಂಗಲಿಯಾಗಿ ತಾಳಿ ಕಟ್ತೀನಿ ಅಂತ ಇದ್ರಿ. ಹೆಂಗೆ ಅದೆಲ್ಲ ಆಯ್ತಾ? ಹೆಂಗೆ ಮೇಡಮ್? ದೇವಸ್ಥಾನಕ್ಕೆ ಹೋಗ್ಬೇಕು ಮೇಡಮ್, ಇನ್ನೂ ಹೋಗಿ ಒಂದು ಶಾಸ್ತ್ರ ಗಿಸ್ತ್ರ ಕೇಳ್ಕೊಂಡು ಮದುವೆ ಆಯ್ತೀನಿ ಮೇಡಮ್. ಇನ್ನೊಂದ್ಸಲ ತಾಳಿ ಕಟ್ತೀರಾ? ಒಳ್ಳೆ ದಿನ ನೋಡಿ ಹೇಳ್ತೀನಿ. ಡೈಲಿ ಅರ್ಲಿ ಮಾರ್ನಿಂಗ್ 3 o'clock ಎದ್ದು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ನಾನ್ ವೆಜ್ ಬಿಟ್ಟು ನನ್ನ ಹೆಂಡತಿ ಬರ್ಲಿ ಅಂತ ಎಷ್ಟು ಮಾಡಿದಾನೆ ಹೆಪ್ಪ ಅಂದ್ರೆ ಇವತ್ತಿಗೆ ಲಾಸ್ಟ್ ನಾನ್ ವೆಜ್ ಬಿಟ್ಟಿದ್ದೆ ಶುಕ್ರವಾರ. ನನ್ನ ಹೆಂಡತಿ ಬರ್ಲಿ, ನನ್ನ ಹೆಂಡತಿ ನಂಗೆ ಅದೆಲ್ಲ ನೋಡಿದ್ರೆ ದಟ್ ಮೀನ್ಸ್ ನೋಡಿ ನನ್ನ ಹೆಂಡತಿ ಬೇಕನ್ನೋ ಪ್ರೀತಿ ಎಷ್ಟಿದೆ ಅಂತ ಹೇಳಿ. ಹೆಣ್ಣು ಮಕ್ಳು ಒಳ್ಳೆ ಗಂಡ ಸಿಗ್ಲಿ ಅಂತ ವ್ರತ ಮಾಡೋದ್ ಕೇಳಿದೀವಿ. ನನ್ನ ಹೆಂಡತಿಗೋಸ್ಕರ ವ್ರತ ಮಾಡಿರೋ ಗಂಡನ್ ನೋಡಿರೋದು ಬಹುಶಃ ಮಂಜು ಅವ್ರೇನಾ ಅಂತ. ಇಲ್ಲ ಮಂಜು ಅವರೇ, ನೀವು ಹೊರಗಡೆ ಪ್ರಪಂಚಕ್ಕೆ ಬೇರೆ ರೀತಿಯಲ್ಲಿ ತೋರಿಸಿದ್ರು, ನಾನು ನಿಮ್ಮನ್ನ ಬಹಳ ಹತ್ರದಿಂದ ನೋಡ್ತಾ ಇದ್ದೀನಿ. ಲೀಲಾ ಅವರೇ, ತುಂಬಾ ಅದೃಷ್ಟ ಮಾಡಿದಿರಿ ನೀವು. ಲೀಲಾ ಈ ಡಿಸಿಷನ್ ತಗೊಂಡಿರ್ದಿರಾದ್ರೆ ಲೀಲಾ ಎಲ್ಲೋ ಕೆಲಸ ಮಾಡ್ಕೊಂಡು ತುಂಬಾ ಜೀವನ ಹಾಳು ಮಾಡ್ಕೊಳ್ತಾ ಇದ್ಲು, ಅದು ನನಗೆ ಗೊತ್ತಿದೆ. ಲೀಲಾ ಕರೆಕ್ಟ್ ಡಿಸಿಷನ್ ಆನ್ ಟೈಮ್ ತಗೊಂಡು ಅವಳು ಬಂದು ಸೇರಿದ್ ಕೊಳ್ಳೇದಾಯ್ತು. ಇಲ್ಲ ಅವಳು ಬದುಕು ಹಾಳಾಗಿ ಹೋಗ್ತಾ ಇದ್ಲು. ಕೇಳಿದೆ ಮೇಡಮ್, ಅವಳನ್ನ ಕೆಲ್ಸಕ್ಕೆ ಹೋಯ್ತಾ ಇದ್ಲು ಒಂದು, ನನ್ನ ಸ್ವಲ್ಪ ಹೊಟ್ಟೆ ಎಲ್ಲ ಚುರುಕಂತಿದ್ವಿ, ಇವಾಗ ಕಳ್ಳೆಲ್ಲ. ನಾನು ನೋಡಕ್ಕೆ ಅಂತಾನೆ ಬರ್ತಿದ್ರು. ಇಲ್ಲ ಮ್ಯಾಮ್, ನಾನು ಬ್ಯೂಟಿಷಿಯನ್ ಕಲ್ತಿದ್ದೀನಿ, ಅದಕ್ಕೆ ಕಳಿಸ್ಲಿಲ್ಲ ಮ್ಯಾಮ್. ನಾನೊಂದು ದಿವಸಕ್ಕೆ 2,000-3,000 ಖರ್ಚೆ ಮಾಡ್ಬಿಡ್ತೀನಿ ಮೇಡಮ್, ಸುಮ್ಮನೆ. ಏನೋ ಬಿಡೋ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ಸಾಲ ಮಾಡಿ ಆದ್ರೂ ಅದೇ ಅವ್ರ ಆಸೆ. ತಾನ್ ತಿನ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಅವಳು ಸ್ವಲ್ಪ ಹುಷಾರಿಲ್ಲ ಅಂದಿದ್ರೆ ಮೇಡಮ್, ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ನಾನು ಅಷ್ಟೇ ಊಟ ಎಲ್ಲ ತಗೊಂಬಂದು ಕೊಡ್ತಾ ಇದ್ದೆ ಹೋಟ್ಲಲ್ಲಿ.